ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ ಬೆಳಗ್ಗೆ ಒಂದು 9 ಗಂಟೆ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಅನಿಸೋದು. ಯೂಶ್ವಲಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸರಿ ಏನು ಗೊತ್ತಾ, ಪ್ರಾಪರಾಗಿ ಫ್ರೆಶ್ ಅಪ್ ಆಗಿರೋಕ್ಕಾಗಲ್ಲ. ಮತ್ತು ಕೆಲಸಗಳೆಲ್ಲ ಒಂಥರ ಮೆಸ್ಸಿ ಆಗಿರುತ್ತೆ. ಅಯ್ಯೋ ವ್ಲಾಗ್ ಮಾಡೋದು ಏನಕ್ಕೆ ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ. ಇಷ್ಟು ಮೆಸ್ಸಿ ಆಗಿರೋ ಮನೆನ ಹೇಗೆ ತೋರಿಸೋದು, ಈಗಿರೋ ನನ್ನನ್ನು ಒಳ್ಳೆ ಹೋಮ್ಲೆಸ್ ಲುಕ್ಕಲ್ಲಿ ಹೇಗೆ ತೋರಿಸೋದು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನಾನು ಪ್ರೀವಿಯಸ್ ನನ್ನ ವಿಡಿಯೋಸ್ ಎಲ್ಲ ಹೀಗೆ ನೋಡ್ತಾ ಇರಬೇಕಾದ್ರೆ ಎಷ್ಟೋ ಸರಿ ಅದು ಆಫ್ಟರ್ ಬೇಬಿ ನನ್ನ ಲುಕ್ನ ನಾನೇ ನೋಡಿ, ಹೋಮ್ಲೆಸ್ ಲುಕ್ನ, ಏನಿದು ನಾನು ಈ ಥರ ಎಲ್ಲನೂ ಇದನ್ನ ಅಂತ ನನಗೆ ಫೀಲ್ ಆಗಿದೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ, ಇನ್ಮೇಲೆ ಈ ಥರ ಎಲ್ಲನೂ ನಾನು ವಿಡಿಯೋಸ್ ಮಾಡೋದು ಬೇಡ, ಪ್ರಾಪರಾಗಿ ಸ್ವಲ್ಪ ಡ್ರೆಸ್ಅಪ್ ಆಗಿ ಅಟ್ಲೀಸ್ಟ್ ಮಿನಿಮಮ್ ಆಗಿ ವಿಡಿಯೋಸ್ನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಹಾಗೇ ಮಾಡ್ತಾಯಿದ್ದೀನಿ. ಕಮ್ ಬ್ಯಾಕ್ ಮಾಡಿದಾಗಿಂದ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಒಂದು ಸ್ವಲ್ಪ ಕಾಳು ಮಿಕ್ಕಿತ್ತು, ಅಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ತಂದಿದ್ರಲ್ಲ, ಅದು ದಬ್ಬವ್ರೆ ಅಂತ ಹೇಳ್ತಾರೆ ನೋಡಿ, ಅದು ಮೇಲೆಲ್ಲ ತುಂಬ ಒಂಥರ ಮರೂನ್ ಕಲರ್ ಆಗ್ತಾಯಿತ್ತು, ಒಳಗೆ ಕಾಳು ಚೆನ್ನಾಗಿತ್ತು. ಅದಕ್ಕೇ ನೆನೆಸಿ ಇಟ್ಕೊತಾ ಇದ್ದೀನಿ, ಏನಕ್ಕಾದರೂ ಹಾಕೋಕ್ಕಾಗತ್ತೆ ಅಂತ. ಇವಾಗ ಪಾಪುಗೆ ಆಯಿಲ್ ಹಚ್ತಾಯಿದ್ರು ಅವರಪ್ಪ, ಕೊಬ್ಬರಿ ಎಣ್ಣೆ, ನಾರ್ಮಲ್ ಪ್ಯಾರಾಚೂಟ್ ಆಯಿಲ್ನ ನಾವು ಉಪಯೋಗಿಸ್ತೀವಿ. ಅವಳಿಗೆ ಏನು ಗೊತ್ತಾ, ಒಂದಿನ ತಲೆಗೆ ಸ್ನಾನ ಮಾಡಿಸಿದಾಗ ಎಣ್ಣೆ ಹಚ್ಚಲ್ಲ ಅಷ್ಟೇ, ಅದ್ರ ಮಾರನೆಗೆ ಹಚ್ಚಲೇಬೇಕು. ಇಲ್ಲಾಂದರೆ ಅವಳು ಕೂದಲು ಸ್ವಲ್ಪ ರಫ್ ಇದೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಒಂಥರ ಫುಲ್ ಗುಂಗುರು ಕೂದಲು ಥರ ಕಾಣಿಸುತ್ತೆ. ಕೆಲವೊಂದು ಸರಿ ಸ್ನಾನ ಮಾಡಿಸಿದ ದಿನವೇ ಈವ್ನಿಂಗ್ ಅಷ್ಟೊತ್ತಿಗೆ ಹಚ್ಚಬೇಕಾಗುತ್ತೆ, ಸ್ವಲ್ಪ ಬೆವರು ಮಾಡಬೇಕಾಗುತ್ತೆ. ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಕೆಲವೊಂದು ಸರಿ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಹಾಗೆ ಅಪ್ಲೈ ಮಾಡಿದಾಗ ಅದು ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕು, ಅವಳನ್ನ ಹೊರಗಡೆ ಕಳಿಸ್ಬೇಕು ಅಂದಾಗ ಅಷ್ಟೇ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಕಾಸಿಲ್ಲ ಮಗನೇ, ಎಲ್ಲಿ ಇಲ್ಲ, ಅಪ್ಪ ಕೊಟ್ಟಿಲ್ಲ ಕಾಸು, ಎತ್ಕೊಂಡ್ಬಿಡ್ತು. ನಿಜವಾಗ್ಲೂ ಅಪ್ಪನ ಹತ್ರ ಕೇಳು, ಅಲ್ಲಿಂದ ಅಪ್ಪ ಕಚ್ಕೊಡೋನು. ಕಾಸು ಕೊಡು, ಹೋಗೋಣ ಅಂಗಡಿ ಕರ್ಕೋಗು. ಇತ್ತೀಚೆಗಂತೂ ನಾವು ಸ್ವಲ್ಪ ಲೇಟಾಗೇ ಎದ್ದೇಳ್ತಿದ್ದೀವಿ. ಯಾಕೆ ಅಂದರೆ ತುಂಬ ಹಿಮ ಇರುತ್ತೆ, ಚಳಿ ಇರುತ್ತೆ. ಪಾಪು ಲೇಟಾಗಿ ಎದ್ದರೆ ನಾವು ಲೇಟಾಗಿ ಎದ್ದೇಳೋದು, ಅವಳು ಬೇಗ ಎದ್ದರೆ ಅಷ್ಟೇ ನಾವು ಬೇಗ ಎದ್ದೇಳೋದು. ಈ ಥರ ನಡೀತಾ ಇದೆ. ಇವಾಗ ನನ್ನ ತಮ್ಮ ಫಸ್ಟ್ ಬಂದ ತಿಂಡಿ ತಿನ್ಕೊಂಡು ಹೋಗೋದಕ್ಕೆ, ನಮ್ಮ ಮನೆಯವರು ಅಲ್ಲೇ ಇದ್ದರು. ಇವಾಗ ಅವನು ಹೋಗಿ ನಮ್ಮ ಮನೆಯವ್ರನ್ನ ಕಳಿಸ್ತಾನೆ. ಪಾಪು ಅಳ್ತಿದ್ಲು ಅಂತ ಕರ್ಕೊಂಡು ಹೋಗೋ ಅವ್ರ ಅಪ್ಪನ ಜೊತೆ ಬರ್ತಾಳೆ ಅಂತ ಕಳಿಸ್ದೆ. ಆದರೆ ಅವರಪ್ಪ ಕರ್ಕೊಂಡೋಗಿ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದರು. ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ, ಏನು ತೊಂದರೆ ಇಲ್ಲ, ಇವಾಗ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಮತ್ತು ಆವಾಗಲೇ ಕಾಳು ತೆಗ್ತಾ ಇದ್ನಲ್ಲ, ಆ ಕಾಳೆಲ್ಲನೂ ಒಂದು ಲೋಟಕ್ಕೆ ತುಂಬಿಕೊಂಡು ಹೊರಗಡೆಗೆ ತಂದು ಎಲ್ಲ ಫುಲ್ಲು ಅಂಡಿದ್ದಾಳೆ. ಮತ್ತು ಉಪ್ಪಿಟ್ಟು ತಿನ್ನಲ್ಲ ನನ್ನ ತಮ್ಮ, ಹೊರಗಡೆ ಕೂತ್ಕೊಂಡು ಆ ಉಪ್ಪಿಟ್ಟೆಲ್ಲ ಚಾಪೆ ಮೇಲೆಲ್ಲ ಅಂಡಿದ್ದಾಳೆ. ಅವನ ತಟ್ಟೆಯಿಂದ ಎತ್ಕೊಂಡು ಸ್ವಲ್ಪ ತಿನ್ನೋದು, ಸ್ವಲ್ಪ ಚೆಲ್ಲೋದು, ಈ ಥರ ಮಾಡಿದ್ಲು. ಅದನ್ನೆಲ್ಲನೂ ಒಂದು ಕಡೆಯಿಂದ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹೆಂಗಾಗ್ಬಿಟ್ಟಿದೆ ಅಂದರೆ ನಾನ್ ಸ್ಟಾಪ್ ಕ್ಲೀನಿಂಗ್, ಯಾವಾಗಲೂ ಕ್ಲೀನಿಂಗ್ ಕೆಲಸ ಏನಾದರೂ ಒಂದು ಇದ್ದೇ ಇರುತ್ತೆ ನನಗಂತೂ ಮನೆಯಲ್ಲಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಅವಳು ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿದ್ದಾಳೆ, ಏನೇನೋ ಸೌಂಡ್ ಮಾಡ್ತಾ ಇದ್ದಾಳೆ. ಇಗ್ನೋರ್ ಮಾಡಿ ದಯವಿಟ್ಟು ಅದನ್ನು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರುವಾಗ ಈ ಥರ ಎಲ್ಲ ವಾಯ್ಸ್ ಓವರ್ ಕೊಡುವಾಗ ನಾವು ತುಂಬ ಸೈಲೆಂಟಾಗಿರೋದನ್ನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಡಿಟಿಂಗೇ ಮಾಡೋಕ್ಕಾಗಲ್ಲ. ಆಮೇಲೆ ವೀಡಿಯೋನು ತುಂಬ ಹಳೆಯದಾಗುತ್ತೆ, ನನಗೇನೆ ವಾಯ್ಸ್ ಓವರ್ ಕೊಡೋದು ಹೆಂಗೆ ಅನ್ನೋದೇ ಮರ್ತೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಏನು ಮಾಡಿದೆ ನೀನೇನಾರ ಮುಟ್ಟಿದ್ರೆ ಇಲ್ಲಿಗೆ ಓಡಿಸ್ತೀನಿ. ಮುಟ್ಬಾರ್ದು, ಏನು ಸುಮ್ಮನೆ ನಿಂತ್ಕೊಳ್ಳಿ, ದೂರ ನಿಂತ್ಕೊ. ನಿನ್ನೆ ವ್ಲಾಗ್ ಮಾಡ್ತಾ ಇದ್ದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಮತ್ತೆ 4 ಗಂಟೆ ಆಗಿದೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡಿದ್ದೆ ಬೆಳಗ್ಗೆ, ನೀಟಾಗಿ ತಿನ್ನೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಮತ್ತೆ ರೊಟ್ಟಿನೇ ತಿಂತಾಯಿದ್ದೀನಿ. 4 ಗಂಟೆ ಆಗಿದೆ. ಊಟ ಮಾಡೋಷ್ಟೊತ್ತಿಗೆ ನಾನು ಇವಳು ಅದು ಇದು ಏನಾದರೂ ಸ್ವಲ್ಪ ಸ್ವಲ್ಪ ತಿಂತಾಳಲ್ವಾ, ಹೊಟ್ಟೆ ತುಂಬಿದೆ. ಈಗ ರೊಟ್ಟಿ ತಿಂತೀಯಾ? ತಿಂತೀನಿ ಅಂದು, ಅದಕ್ಕೆ ತಿನ್ನಿಸ್ಬಿಟ್ಟು ಮಲಗಿಸೋಣ. ಮಲಗಿಲ್ಲ ಅವಳಿನ್ನೂ, ತಲೆ ಸ್ನಾನ ಮಾಡಿಸ್ತೆ ಇವಳಿಗೆ. ನಾನು ನಾಳೆ ಗುರುವಾರ ಅಂದ್ಬಿಟ್ಟು ನಾಳೆ ಪೋಸ್ಟ್ಪೋನ್ ಮಾಡಿಕೊಂಡೆ. ಸಾಕಾಗುತ್ತೆ, ಎಲ್ಲ ಕೆಲಸ ಮುಗಿಸಿ, ಕೆಲಸಗಳೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಸಾಕಾಗುತ್ತೆ. ಹೆಂಗೋ ನನ್ನ ತಮ್ಮ ಇರೋದಕ್ಕೆ ಅಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ನಾನು ಹೋಗ್ತಾನೆ ಇಲ್ಲ. ಗ್ರೌಂಡ್ ಫ್ಲೋರ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ನನಗೆ. ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಅಂದರೆ
ನಮ್ಮ ಮಾವ ಬರೋರು, ಕ್ಯೂರಿಂಗ್ ಏನೋ ಸ್ವಲ್ಪ ಅವರು ಮಾಡೋರು. ಆದ್ರೂ ಅವರು ಇಲ್ಲದಾಗ, ನಮ್ಮ ಮನೆಯವರು ಇಲ್ಲದಾಗ ನನಗೆ ಸಖತ್ ಕಷ್ಟ ಆಗ್ತಿತ್ತು. ಒಂದು ಸ್ವಲ್ಪ ದಿನ ಫುಲ್ಲು ನಾನು ಟ್ಯಾನ್ ಆಗಿಬಿಟ್ಟಿದ್ದೆ ಕ್ಯೂರಿಂಗ್ ಮಾಡುವಾಗ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಗೆ ನಾವು ಮಾಡಲೇಬೇಕಲ್ವ ಅನ್ನೋ ಒಂದು ಇದಿರುತ್ತಲ್ವ, ಬೇರೆ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಪಾಪ ನನ್ನ ತಮ್ಮ ಮಾಡ್ತಿದ್ದಾನೆ ಬಿಸಿಲಲ್ಲಿ. ಅವನು ಆಗಲೇ ಒಂದೆರಡು ರೌಂಡು ಟ್ಯಾನ್ ಆಗಿಬಿಟ್ಟಿದ್ದೆ. ನಾನು ಹಂಗೂ ಹೇಳ್ತಿದ್ದೆ ಛತ್ರಿ ಹಿಡ್ಕೊ ಅಂತ. ಅವನು ಏನು ಬೇಡ ಅಂತ ಯೂಸೇ ಮಾಡಲ್ಲ. ಅಲ್ಲೇ ಇದೆ ಒಂದು, ಪಾಪು ಎಲ್ಲ ಹೋದಾಗ ಬೇಕಾಗುತ್ತೆ ಅಂತ ಅಲ್ಲೊಂದು ಇಟ್ಟಿದ್ದೀನಿ. ಇವಾಗ ರೊಟ್ಟಿ ಹಾಕಿಬಿಟ್ಟು ತಿಂದ್ಬಿಟ್ಟು, ಅವರಿಗೆ ಟೀ ಬೇಕಾ ಮಜ್ಜಿಗೆ ಬೇಕಾ ಕೇಳಿದ್ದೀನಿ. 3 ಜನ ಇವತ್ತು ಬಂದಿರೋದು, ಹಂಗಾಗಿ ಅವ್ರೇನು ಹೇಳೇ ಇಲ್ಲ ಇನ್ನು. ಅದಕ್ಕೆ ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ವ್ಲಾಗ್ ಮಾಡಿರ್ತೀವಲ್ಲ, ವ್ಲಾಗು ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಅದೇನು ಮೇ ಬಿ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅನ್ಕೋತೀನಿ. ಕೆಲವೊಬ್ಬರಿಗೆ ತುಂಬ ಕಡಿಮೆ ವ್ಯೂಸ್ ಬಂದಿದೆ. ಅದಕ್ಕೆ ಬಟ್ ನೋಡೋಣ, ತುಂಬ ದಿನ ಆದಮೇಲೆ, ತುಂಬ ತಿಂಗಳಾದ್ಮೇಲೆ ಮಾಡ್ತಾ ಇರೋದ್ರಿಂದ ರೀಚ್ ಆಗೋದಕ್ಕೆ ಟೈಮ್ ಬೇಕು. ಎತ್ಕೋತೀನಿರಪ್ಪ, ಇದೊಂದು ರೊಟ್ಟಿ, ಎರಡೇ ರೊಟ್ಟಿ ತಿನ್ನೋದು ನಾನು, ಆಯಿತಾ? ನಿಂಗೆ ಅದ್ರಲ್ಲಿ ಕೊಡ್ತೀನಿ. ಚಿಕ್ಕದು ರೊಟ್ಟಿ ಹಾಕೊಡ್ಲಾ ನಿನಗೆ? ಚಿಕ್ಕ ರೊಟ್ಟಿ ಹಾಕೊಡ್ಲಪ್ಪ? ಇಟ್ಕೋತೀನಿ. ಎತ್ಕೋ. ಒದ್ದೆ ಆಯ್ತಾ? ನೀರೆಲ್ಲ ಆಯ್ತಾ ಕೈಗೆ? ರೊಟ್ಟಿ ಥರನೇ ಮಾಡ್ತಾ ಇದ್ದೀನಿ ಇವತ್ತು. ಯಾವಾಗಲೂ ದೋಸೆ ಥರ ಹಾಕ್ಬಿಡ್ತಾ ಇದ್ದೆ, ಎಣ್ಣೆ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಇವಾಗ ಹಾಗೆ ಮಾಡಿದೆ ಇವತ್ತು. ರೊಟ್ಟಿಗೆ ಇವತ್ತು ಇದ್ಕಿದ ಬೇಳೆ, ಇದ್ಕಿದ ಅವರೆಕಾಳಿತ್ತು, ಅದೇ ನೋಡಿದ್ರಲ್ಲ ಇದೇ ಬ್ಲಾಗಲ್ಲಿ ಸ್ಟಾರ್ಟಿಂಗ್ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಕೂಟ್ ಥರ ಮಾಡಿದ್ದೀನಿ. ಅದಿದೆ. ಮತ್ತು ಮೊಸೊಪ್ಪು ಇತ್ತು ಸ್ವಲ್ಪ, ಅದಂಗೆ ಇಟ್ಟಿದ್ದೀನಿ. ಇವಾಗ ಎಲ್ಲ ಖಾಲಿ ಮಾಡಿಬಿಟ್ಟು ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಏನಾದರೂ ಅಂತ ನಾಳೆಗೆ, ಅಂದರೆ ನೈಟಿಗೆ ರೈಸು ಮುದ್ದೆ ಆ ಥರ ಮಾಡ್ಕೊಳ್ಳೋದು. ನಾಳೆಗೆ ಫ್ರೆಶ್ಶಾಗಿ ಏನಾದರೂ, ಇವತ್ತೆಲ್ಲ ತರಕಾರಿ ತಂದ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಅಂತ. ನಿದ್ದೆ ಬಂದಿದೆ ಇವಳಿಗೆ, ಮಲ್ಕೋಬೇಕಪ್ಪ. ನಿದ್ದೆನೇ ಮಾಡಲ್ಲ ಇವಳಂತೂ. ರಾತ್ರಿ ಹೊತ್ತು ಹೆಂಗೋ ಮಲ್ಕೊತಾಳೆ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತಾಳೆ. ದೊಡ್ಡ ಟಾಸ್ಕ್ ಆಗಿರ್ತೈತೆ. ಏನಾದರೂ ಅಲ್ಲಿ ಇಲ್ಲಿ ಹೊರಟೋದ್ರೆ ಹಿಂಗೆ ಆಗ್ಬಿಡುತ್ತೆ ಇವಳಿಗೆ. ಅಂದರೆ ಮನೆಯಿಂದ ಹೊರಗಡೆ ಹೋದಾಗ ಏನೋ ಖಚಿತಂಗೆ ಆಯ್ತು ಕಣಪ್ಪ, ಅದಕ್ಕೆ ನೋಡಿದೆ. ಮನೆಯಿಂದ ಹೊರಗಡೆ, ಈಗ ನಮ್ಮ ಅತ್ತೆ ಮನೆ ಅಲ್ಲಿ ಇಲ್ಲಿ ಎಲ್ಲಾದರೂ ಹೊರಗಡೆ ಹೋದಾಗ, ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದಾಗ ಇವಳಿಗೆ ಮರ್ತೋಗ್ಬಿಡುತ್ತಲ್ಲ ನಿದ್ದೆ ಮಾಡೋದು. ಅದೇ ರೊಟೀನ್ ಕಂಟಿನ್ಯೂ ಮಾಡ್ತಾಳೆ. ಮೊನ್ನೆ 6 ಗಂಟೆಗೆ ಮಲ್ಕೊಂಡ್ಳು, ಮಧ್ಯದಲ್ಲೆಲ್ಲ ಎದ್ದೆದ್ದು ಕಿರಿಕಿರಿ ಮಾಡಿದ್ಲು, ಊಟ ಮಾಡಲ್ಲ ನೀಟಾಗಿ. ಅವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗಾದ್ರೂ ಮಾಡಿ ಮಲಗಿಸ್ಬೇಕು. ತಿನ್ಕೊಂಡ್ಬಿಡೋಣ, ರೊಟ್ಟಿ ಹಾಕ್ಕೊಂಡು ತಿನ್ಸೋಣ. ಸ್ವಲ್ಪ ಹೊಟ್ಟೆ ತುಂಬಿದ್ರೆ ಜಾಸ್ತಿ ಡ್ಯೂರೇಷನ್ ಮಲಗ್ತಾಳೆ ಅಂತ. ಹೆಂಗಪ್ಪ ಅಮ್ಮ ಶಾಣ ಮಾಡಿಸಿದ್ದು? ಅಳಿಸ್ಬಾರ್ದು ಕಂದ, ಏಟ್ ಕೊಡ್ತೀನಿ ಅಳಿಸಿದ್ರೆ. ಮಾಮಿ ನಮಸ್ತೆ ಮಾಡ್ಕೋಬೇಕು. ನಮಸ್ತೆ ಮಾಡ್ಕೋ ಸುಮ್ಮನೆ. ನೋಡು, ಬಾಯಲ್ಲಿ ರೊಟ್ಟಿ ತಿನ್ಕೊಂಡು ಹೋಗು ಪಪ್ಪು, ಬಾಯಲ್ಲಿ ಪಪ್ಪು. ಅಳಿಸ್ತಾ? ಸಮಾಧಾನ ಆಯ್ತಾ? ಆಯ್ತಾ ಇನ್ನು ಎಲ್ಲ ಅಳಿಸಿದ್ಮೇಲೆ ಸಮಾಧಾನ ಆಗದ ನಿಂಗೆ? ಬಾಯಲ್ಲಿ ತಿನ್ಕೊಂಬಿಡು ರೊಟ್ಟಿ, ಅಮ್ಮನೂ ತಿನ್ನಬೇಕು ಬಾಯಿಲಿ. ಏ ಬಾಯಿಲಿ ತಶ್ವಿ ಮಾಡ್ಕೊ, ಕಚ್ಚು. ಮೊಸರಿಲ್ಲ ಅಂದರೆ ಏನೂ ತಿನ್ನಲ್ಲ ನನ್ನ ಮಗಳಂತೂ. ಮೊಸರು ಏನಾದರೂ ಒಂದು ಸ್ವಲ್ಪನಾದರೂ ಇರಬೇಕು. ಅದು ಸಾಂಬಾರು ಹಾಕ್ಬಿಟ್ರಂತೂ ದೊಡ್ಡ ರಾಧ ಅಂತ ತಿನ್ನಲ್ಲ, ವೇಸ್ಟ್ ಮಾಡ್ತಾಳೆ. ನಾವು ತಿನ್ಬೇಕಾಗುತ್ತೆ ರೈಸ್ಗೆ, ಅದಕ್ಕೆಲ್ಲ. ಹೆಂಗೆ ರೂಢಿ ಮಾಡೋದು ಇವಳಿಗೆ ಖಾರನ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಬಾಯ್ಲಿ ಪಾಪು, ಮತ್ತೆ ತಿರ್ಗಾ ಅಳಿಸ್ತಿದ್ದಾರೆ.
ಬಾ ಬೇಗ. ಅವರಿಗೆ ಟೀನೇ ಬೇಕಂತೆ, ಟೀನೇ ಮಾಡ್ಕೊಂಡು ಹೋಗ್ಬೇಕು. ತಿನ್ಬಿಟ್ಟು ಹೋಗೋಣ. ನನ್ನ ತಮ್ಮನೇ ಕೆಳಗಡೆಗೆ ಬರ್ತೀನಿ ಬಾ ಅಂದಿದ್ದೀನಿ. ಇವಳು ಸ್ನಾನ ಮಾಡಿಸಿದ್ದೀನಲ್ವ ತಲೆಗೆ. ಬಾಯಿಲಿ ಅಲ್ಲಿ ಹೋದ್ರೆಲ್ಲ ಗಲೀಜು ಮಾಡ್ಕೊತಾಳೆ, ಅದಕ್ಕೆ ತಿನ್ಕೊ. ಸುಮ್ಮನೆ ನಾನು ಹಿಂಗೆ ಬ್ಲಾಗ್ಸ್ ಮಾಡಿದ್ರೆ ನನಗೆ ತುಂಬ ಈಸಿ ಆಗುತ್ತೆ ನಿಜವಾಗ್ಲೂ. ಬಿದ್ದಾಗ್ತೀಯ ಕಣಪ್ಪ. ಎಡಿಟಿಂಗ್ ಮಾಡೋದು ಜಾಸ್ತಿ ವಾಯ್ಸ್ ಓವರ್ ಕೊಡೋದಿಲ್ಲ ಅಂದರೆ ಬೇಗ ಎಡಿಟಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಕಷ್ಟ. ಅದಕ್ಕೇ ಆಲ್ಮೋಸ್ಟ್ ಈ ಥರನೇ ವೀಡಿಯೋಸ್ ಮಾಡೋಣ, ನ್ಯಾಚುರಲ್ ಆಗೂ ಇರುತ್ತೆ, ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ನನಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರನೇ ವ್ಲಾಗ್ಸ್ನ ಶೂಟ್ ಮಾಡ್ತಾಯಿದ್ದೀನಿ. ಟ್ರೈಪಾಡ್ ಅಂತೂ ನಾನು ಯೂಸೇ ಮಾಡ್ತಾಯಿಲ್ಲ, ಅದೊಂದು ಮೂಲೆಯಲ್ಲಿ ಬಿದ್ದುಬಿಟ್ಟಿದೆ, ಅದಕ್ಕೆ ಬಟ್ಟೆ ನೆತ್ತಕ್ಕೆ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಅದು. ಏಕೆಂದರೆ ಇವಾಗ ಸೆಟ್ ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಪಾಪು ಇರೋದ್ರಿಂದ. ಏನೋ ತುಂಬ ಅವಶ್ಯಕತೆ ಇದ್ದರೆ ಅಷ್ಟೇ, ಇಲ್ಲಾಂದರೆ ಇದೇ ಥರನೇ ಮಾಡಬೇಕಾಗುತ್ತೆ. ಅಲ್ಲಿ ಇಲ್ಲಿ ಇಟ್ಟು ಮಾಡಬೇಕು. ಬಾಯ್ಲಿ. ಅವಳಿಗೆ ಊಟ ಮಾಡಿಸ್ಕೊಂಡು ಸೈಟ್ ಹತ್ರ ಕರ್ಕೊಂಡು ಬಂದಿದ್ದೀನಿ. 4 ಗಂಟೆ ಮೇಲಾಗಿದೆ. ಟೀ ಎಲ್ಲ ಕೊಡಬೇಕಲ್ಲ 4 ಗಂಟೆ ಮೇಲೆ, ಅದಕ್ಕೇ ಟೀನೂ ಮಾಡಿಕೊಂಡು ಅವಳನ್ನು ಕರ್ಕೊಂಡು ನಾನೇ ಬಂದೆ. ಮುಂಚೆಲ್ಲ ಜಾಸ್ತಿ ಸರಿ ಬರ್ತಿದ್ದೆ ಗ್ರೌಂಡ್ ಫ್ಲೋರ್ ಆಗಬೇಕಾದ್ರೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನನ್ನ ತಮ್ಮ ಇರೋದ್ರಿಂದ. ನನಗೂ ಬೇಜಾರಾಗುತ್ತಲ್ಲ ಅಂಥೇಳಿ ಒಂದು ರೌಂಡು ಬರ್ತೀನಿ. ಇವತ್ತೇನು ಜಾಸ್ತಿ ಜನ ಬಂದಿಲ್ಲ ಕೆಲಸಕ್ಕೆ, 3 ಜನ ಬಂದಿರೋದು. ಒಬ್ಬರು ಕಟ್ಟೋರಿದ್ದಾರೆ, ಹೆಲ್ಪರ್ ಇದ್ದಾರೆ ಒಬ್ಬರು, ಇನ್ನೊಬ್ಬರು ಅವರು ಕೂಡ ಹೆಲ್ಪರ್ ಥರನೇ. ಅವರು ಐಟಮ್ಸ್ ಎಲ್ಲ ತಂದು ಹಾಕ್ಕೊಳ್ಳೋದು ಆ ಥರ ಕೆಲಸ ಮಾಡ್ತಾಯಿದ್ರು. ಸ್ವಲ್ಪ ವಯಸ್ಸಾಗಿತ್ತು ತಾತ, ಅವರು ಅದನ್ನು ಮಾಡ್ತಾಯಿದ್ರು. ಹಂಗಾಗಿ ನಿಧಾನಕ್ಕೆ ಕೆಲಸ ನಡೀತಾ ಇದೆ. ಅಲ್ಲಿ ಬೇರೆ ಕಡೆ ಮೋಲ್ಡ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ಹೋಗಿದ್ರು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ಸದ್ಯಕ್ಕೆ 3 ಜನ ಬಂದಿದ್ದಾರೆ. ಈ ಥರ ಬಂದರೆ ಎಷ್ಟೋ ಬೆಟರು. ಒಂದೊಂದು ಸರಿ ಫುಲ್ಲು ಸ್ಟಾಪೇ ಮಾಡಿಬಿಟ್ರೆ ನನಗೆ ತುಂಬ ಬೇಜಾರಾಗ್ತಿತ್ತು. ಸ್ಟಾರ್ಟಿಂಗ್ ನನಗೆ ಫಸ್ಟು ನಾವು ಒಪ್ಕೊಂಡಿದ್ವಲ್ಲ ಅವ್ರ ಹತ್ರ ಹಿಂಗೆ ಆಗಿದ್ದು, ಅದೇ ನನಗೆ ತುಂಬ ಬೇಜಾರಾಗ್ಬಿಟ್ಟಿದ್ದು. ಬಟ್ ಇವರು ಪರವಾಗಿಲ್ಲ, ಹೆಂಗಾದರೂ ಸ್ವಲ್ಪನಾದರೂ ಕೆಲಸ ನಡೀತಾ ಇರುತ್ತೆ, ಅದೇ ಖುಷಿ. ಅದು ಕಟ್ಟೋರಿಗೆ ಅನುಭವ ಆಗಿರುತ್ತೆ. ಕೆಲಸ ಒಂದಿನ ಯಾರಾದರೂ ನಿಂತ್ಕೊಂಡಾಗ ಕೇಳಿದಾಗ ಒಂಥರ ಬೇಜಾರಾಗುತ್ತೆ, ಏನು ಹೇಳೋದು. ಒಂದಿನ ಆದರೆ ಓಕೆ, ಆಮೇಲೆ ಅದು ಜಾಸ್ತಿ ಆಗಿಬಿಟ್ರೆ ಇನ್ನೂ ಒಂಥರ ಬೇಜಾರು ಆನ್ಸರ್ ಮಾಡೋದಕ್ಕೆ. ನೋಡಿ ಇವಳು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾವಳಿಲ್ಲಿ. ಇವಾಗ ಟೈಮ್ ಬಂದು 6:45 ಆಲ್ಮೋಸ್ಟ್ ಆಗ್ತಿದೆ. ಇವಾಗ ಬಂದೆ ಮನೆಗೆ. ಹಾಗೆ ಕೆಳಗಡೆ ಅಜ್ಜಿ, ಇಲ್ಲಿ ಕೆಳಗಡೆ ಮರ ಇದೆ, ಹತ್ತಿ ಮರ ಅಂತಾರೆ, ಅದೇ ಹತ್ತಿ ಕೊಟ್ಟರು, ಸ್ವಲ್ಪ ತೊಗೊಂಡು ಬಂದೆ. ಪಾಪುಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಹಾಲು ಕೊಡೋಣ ಅಂತ ಅವಳಿಗೆ. ಅವಳು ಲಿಪ್ ಬಾಮ್ ಹಚ್ಕೊಂಡು ನಿಂತಿದ್ದಾಳೆ. ಪ್ಯಾಂಟ್ ಹಾಕ್ಸ್ಕೊ ಅಂದರೆ ಹಾಕ್ಸ್ಕೊಳ್ದೆ, ಅದರಲ್ಲಿ ಬರಲ್ಲ. ಬರ್ತಾಯಿತ್ತ ಪಪ್ಪು? ಎಲ್ಲಿ ಬರ್ತಾಯಿಲ್ಲ ಅದು. ನನ್ನ ತಮ್ಮ ಇನ್ನೂ ಅಲ್ಲೇ ಇದ್ದಾನೆ. ಅಲ್ಲೇ ಇದ್ದೆ ಎಷ್ಟೋ ತನಕ. ಇನ್ನು ಕೆಲಸದವರು ಹೊರಟೋಗಿದ್ದಾರೆ ಅನ್ಕೋತೀನಿ, ಈಗ ಹೋದ್ರು ಅನಿಸುತ್ತೆ. ನಾವು ಲಾಸ್ಟ್ ಕ್ಯೂರಿಂಗು ನಾಳೆ ಬೆಳಗ್ಗೆವರೆಗೂ ಮಾಡಲ್ಲ, ಮಾಡ್ತಾ ಅವನೇ ಬರ್ತಾನೀಗ. ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ, ಕೈಗೆ ಮೊಬೈಲ್ ತೊಗೊಂಡು. ಓಕೆ ಫೈನ್, ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಬಾಯ್ ಮಾಡು. ಬಾಯ್, ಮತ್ತೆ ಸಿಗ್ತೀವಿ ಹೇಳು. ಸರಿ ಆಯ್ತು.